ಫುಡ್ಡು, ಫಾಸ್ಟ್ ಫುಡ್ಡು ಹೊರಗಡೆ ತಿನ್ನೋದಕ್ಕಿಂತ ಒಂದು ಹಾಫ್ ಆನ್ ಅವರ್ ಟೈಮ್ ಕೊಟ್ಟರೆ ನಾವು ಮನೇಲೇ ಆರಾಮಾಗಿ ತಿನ್ಬೋದು, ಹೆಲ್ತಿಯಾಗಿ ತಿನ್ಬೋದು. ಸಖತ್ತಾಗಿದೆಯಾ? ನನಗೆ ಮಶ್ರೂಮ್ ಇಷ್ಟ, ಸೊ ಮಕ್ಳಿಗೂ ಮಶ್ರೂಮ್ ಇಷ್ಟ ಆಗುತ್ತೆ, ಅದಕ್ಕೆ ಸೊ ಮಶ್ರೂಮ್ ತೊಗೊಂಡಿದ್ದೀನಿ. ಸರಿ, ಯಾರಿಗೆ ನ್ಯೂಡಲ್ಸ್ ಬೇಕು? ಇಬ್ಬರು ಮಕ್ಳಿಗೂ ಆಗಿಂದ ವೆಯ್ಟ್ ಮಾಡಿದ್ರು ನ್ಯೂಡಲ್ಸ್ ಬೇಕು ಅಂತ ಅಂದ್ಬಿಟ್ಟು ಇಬ್ಬರು ಇವಾಗ ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ಹೇಳ್ತಾರೆ. ನಮ್ಮ ನ್ಯೂಡಲ್ಸ್ ರೆಡಿ ಟು ಸರ್ವ್, ರೆಡಿ ಟು ಹೀಟ್. ಹಾಂ, ಹೆಂಗಿದೆ? ಸೂಪರಾಗಿದೆಯಾ? ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಟು ಅಶ್ವಿನಿ ಸುನಿಲ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಏನಪ್ಪ ಸ್ಪೆಷಲ್ ಮಾಡ್ತಾಯಿದ್ದೀನಿ ಅಂದರೆ ವೆಜ್ ನ್ಯೂಡಲ್ಸ್. ಇವತ್ತು ನಮ್ಮ ಮಕ್ಕಳಿಗೆಲ್ಲ ಸ್ನ್ಯಾಕ್ಸ್ಗೆ ವೆಜ್ ನ್ಯೂಡಲ್ಸ್ ಮಾಡಿಕೊಡ್ತಾಯಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ಸಿಂಪಲ್ಲು ವೆಜ್ ನ್ಯೂಡಲ್ಸ್ ಎಲ್ಲ ಅಡುಗೆನೂ ಸಿಂಪಲ್ಲು, ಬಟ್ ಏನು ಅಂದರೆ ಸ್ವಲ್ಪ ಟೈಮ್ ಕೊಡಬೇಕು ಅಷ್ಟೇ ಅನ್ನೋದು ಬಿಟ್ಟರೆ ಎಲ್ಲ ಅಡುಗೆನೂ ತುಂಬ ಸಿಂಪಲಾಗಿ ಆಗುತ್ತೆ. ಸೊ ಇವಾಗ ನಾನು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಆಲ್ಮೋಸ್ಟ್ ಏನೇನು ವೆಜಿಟೇಬಲ್ಸ್ ಬೇಕು ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ, ಹಾಗೆ ನೀರು ಸಹ ಕುದಿಯೋಕೆ ಇಟ್ಟಿದ್ದೀನಿ. ಬನ್ನಿ ಹೇಗೆ ನ್ಯೂಡಲ್ಸ್ ಬೇಗ ಮಾಡೋದು ನೋಡೋಣ. ಈ ವೆಜ್ ನೂಡಲ್ಸ್ ಮಾಡೋದಕ್ಕೆ ಏನೇನು ಬೇಕು ಅಂದರೆ ನಾನು ಕ್ಯಾಪ್ಸಿಕಮ್ಮು, ಆನಿಯನ್ನು ಮತ್ತು ಕೋಸು, ಕ್ಯಾರೆಟು, ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೀನಿ. ಎಕ್ಸ್ಟ್ರಾ ನಾನು ಮಶ್ರೂಮ್ ತೊಗೊಂಡಿದ್ದೀನಿ. ಏನು ವೆಜಿಟೇಬಲ್ಸ್ ಬೇಕಾದರೂ ಹಾಕ್ಬೋದು, ಬೀನ್ಸು ಏನು ಬೇಕಾದರೂ ಹಾಕ್ಬೋದು. ನನಗೆ ಮಶ್ರೂಮ್ ಇಷ್ಟ, ಸೊ ಮಕ್ಳಿಗೂ ಮಶ್ರೂಮ್ ಇಷ್ಟ ಆಗುತ್ತೆ, ಅದಕ್ಕೆ ಸೊ ಮಶ್ರೂಮ್ ತೊಗೊಂಡಿದ್ದೀನಿ. ಆಮೇಲೆ ಬ್ಲ್ಯಾಕ್ ಪೆಪ್ಪರು, ರಾ ಪೆಪ್ಪರ್ ಸಹ ಹಾಕ್ಬೋದು, ಬಟ್ ಆದರೆ ರಾ ಪೆಪ್ಪರು ನ್ಯೂಡಲ್ಸಲ್ಲಿ ಮಧ್ಯೆ ಮಧ್ಯೆ ಸಿಗ್ತಿದ್ರೆ ಚೆನ್ನಾಗಿರಲ್ಲ, ಸೊ ಅದಕ್ಕೆ ಬ್ಲ್ಯಾಕ್ ಪೆಪ್ಪರ್ ತೊಗೊಂಡಿದ್ದೀನಿ. ಆಮೇಲೆ ರೆಡ್ ಚಿಲ್ಲಿ ಸಾಸು, ಗ್ರೀನ್ ಚಿಲ್ಲಿ ಸಾಸು, ಸೋಯಾ ಸಾಸು, ವೆನಿಗರ್ ಇಲ್ಲ, ವೆನಿಗರ್ ಬದಲು ನಾನು ಲೆಮನ್ ತೊಗೊಂಡಿದ್ದೀನಿ. ಮತ್ತು ನ್ಯೂಡಲ್ಸು, ಈಗ ನ್ಯೂಡಲ್ಸು ಈ ತೊಗೊಂಡಿದ್ದೀನಿ. ಯಾವ ಬ್ರ್ಯಾಂಡ್ ಆದರೂ ಯೂಸ್ ಮಾಡ್ಬೋದು, ಇದೇ ಬ್ರ್ಯಾಂಡ್ ಯೂಸ್ ಮಾಡಬೇಕು ಅಂತೇನಿಲ್ಲ. ಆಯಿಲ್ ಬೇಕು 2 ಟೇಬಲ್ ಸ್ಪೂನು ಅಷ್ಟೇ, ಇನ್ನು ಅದು ಬಿಟ್ಟರೆ ಇನ್ನೇನಿರಲ್ಲ. ಇಲ್ಲಿ ನೀರು ಬಿಸಿಯಾಗಕ್ಕೆ ಇಟ್ಟಿದ್ದೀನಿ. ಈಗ ನ್ಯೂಡಲ್ಸ್ನ ಬೇಯಿಸ್ಕೊಳ್ಳೋಣ. ನ್ಯೂಡಲ್ಸು ಇಲ್ಲಿ ಬೇಯೋ ಅಷ್ಟರಲ್ಲಿ ನಾವು ಫ್ರೈ ರೆಡಿ ಮಾಡ್ಕೊಂಬಿಟ್ರೆ ನ್ಯೂಡಲ್ಸ್ ಬೇಗ ಆಗುತ್ತೆ. ಇನ್ಸ್ಟಂಟ್ ಫುಡ್, ಎಲ್ಲ ಇನ್ಸ್ಟಂಟ್ ಫುಡ್ಡು, ಫಾಸ್ಟ್ ಫುಡ್ಡು ಹೊರಗಡೆ ತಿನ್ನೋದಕ್ಕಿಂತ ಒಂದು ಹಾಫ್ ಆನ್ ಅವರ್ ಟೈಮ್ ಕೊಟ್ಟರೆ ನಾವು ಮನೇಲೇ ಆರಾಮಾಗಿ ತಿನ್ಬೋದು, ಹೆಲ್ತಿಯಾಗಿ ತಿನ್ಬೋದು. ಅಂದರೆ ಸೇಮ್ ಅದೇ ಹಾಕ್ತಾರೆ, ಬಟ್ ಆದರೆ ವಾಶ್ ಮಾಡಿರ್ತಾರೋ ಇಲ್ವೋ ಗೊತ್ತಿಲ್ಲ, ಹೈಜೀನ್ ಇರುತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ಆದರೆ ನಮ್ಮ ಮಕ್ಳಿಗೂ ಜಂಕ್ ಫುಡ್ ಅವಾಯ್ಡ್ ಮಾಡೋಕ್ಕಾಗಲ್ಲ, ಯಾಕಂದರೆ ಎಲ್ಲರೂ ತಿಂತಿರ್ತಾರೆ. ಇವಾಗ ನಮ್ಮ ಮಕ್ಕಳು ಕೇಳಿದಾಗ ಮನೇಲೇ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ. ಬೇಯ್ತಾ ಇದೆ. ಇದು ಬೇಯ್ತಾ ಇದೆ. ಇದರಲ್ಲಿ ಬೇಯೋವಾಗಲೇ ಅಂಟದೇ ಇರಲಿ ಅಂದ್ಬಿಟ್ಟು ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕಬೇಕು, ಸಾಕು ಇಷ್ಟು. ಮತ್ತು ಅದು ಬೆಂದ ಮೇಲೆ ಹಾರಕ್ಕಿಟ್ಟಾಗ ಸ್ವಲ್ಪ ಎಣ್ಣೆ ಹಾಕಬೇಕು, ಆವಾಗ ಸರಿ ಹೋಗುತ್ತೆ. ಮಗನೇ ಬಿದೋಗ್ತೀಯಾ? ಮತ್ತು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಆಮೇಲೆ ನೋಡಿಕೊಂಡು ಉಪ್ಪು ಹಾಕಬೇಕು ನ್ಯೂಡಲ್ಸ್ಗೆ ಇರಲಿ ಅಂತ. ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕ್ತೀನಿ. ಇಲ್ಲಿ ನೋಡಿ ಇಬ್ಬರು ಹೆಂಗೆ ಕಾಯ್ತಾ ಇದ್ದಾರೆ ನೋಡಿ ನಮ್ಮ ಮಕ್ಕಳು ನ್ಯೂಡಲ್ಸ್ಗೆ. ನಾನು ಅಡುಗೆ ಮಾಡಬೇಕಾದ್ರೆ ಮಾತ್ರ ಹಿಂಗೆ ಬಂದು ಕುತ್ಕೊತೀರ ತಾನೇ? ಹಾಂ, ಸರಿ. ಯಾರಿಗೆ ನ್ಯೂಡಲ್ಸ್ ಬೇಕು? ಯಾವ ನ್ಯೂಡಲ್ಸ್ ಬೇಕು? ಹೌದಾ? ನಮ್ಮ ಮೋಹಿತ ಕೇಳ್ತಾ ಇದ್ಲು ನ್ಯೂಡಲ್ಸ್ ಬೇಕು ಅಂತ. ಇವನು ಬೇಲ್ಪುರಿ ಬೇಕು ಅಂತ ಇದ್ದ. ಒಂದಿನ ಬೇಲ್ಪುರಿ ಸಹ ಮಾಡಿಕೊಡ್ಬೇಕು ನನ್ನ ಮಗಗೆ. ಯಾವಾಗಲೂ ಬೇಲ್ಪುರಿ, ಮಸಾಲೆ ಪುರಿ ಅಂತಿರ್ತಾನೆ. ಏನಂತೀಯ ಮಗನೇ ನೀನು? ಆದರೆ ಇವತ್ತು ಏನು ಅಂದರೆ ನಮ್ಮ ಮಕ್ಕಳ ಜೊತೆಗೆ ನ್ಯೂಡಲ್ಸ್ ತಿನ್ನಬೇಕು ಅಂತ ನಮ್ಮ ಅತ್ತಿಗೆನೂ ವೆಯ್ಟ್ ಮಾಡ್ತಿದ್ದಾರೆ ತಾನೇ ಅದಕ್ಕೆ. ಹೌದಾ? ರೀಲ್ಸಲ್ಲಿ ನೋಡ್ದಾ? ಹೌದಾ? ಸರಿ, ಮಾಡೋಣ ಹಂಗೆ. ನನ್ನ ಮಗ ಏನೂ ಕೇಳಲ್ಲ, ಮಾಡಿಕೊಟ್ಟು ತಿಂತಾನೆ ಪಾಪ. ಆಗಾಗ ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಕೇಳ್ತಾನೆ ಅಲ್ಲ ಮಗನೇ? ಇದು ಆಲ್ಮೋಸ್ಟು ಬೆಂದಿದೆ. ಇವಾಗ ಸ್ವಲ್ಪ ನೀರಿದೆ ಅದರಲ್ಲಿ, ಅದನ್ನು ಸೋರಾಕ್ತಿದ್ದೀನಿ. ಇದನ್ನು ಆ್ಯಕ್ಚುಲಾಗಿ ಹೇಳ್ಬೇಕು ಅಂದರೆ ತಣ್ಣೀರಿಗೆ ಹಾಕಬೇಕು, ಆವಾಗ ಒಂದಕ್ಕೊಂದು ಅಂಟ್ಕೊಳಲ್ಲ. ಅದಕ್ಕೆ ಡೈರೆಕ್ಟಾಗಿ ನಾನು ನೀರು ತುಂಬಿಟ್ಕೊಂಡಿದ್ದು ತಣ್ಣೀರಿಗೆ ಹಾಕ್ತಿದ್ದೀನಿ. ತಟ್ಟೆಲಿ ಹಾರಾಕಬೇಕು. ನೋಡಿ, ಒಂದಕ್ಕೊಂದು ಅಂಟ್ಕೊತಾ ಇಲ್ಲ. ಈಗ ಅದನ್ನು ಇಲ್ಲಿ ತಟ್ಟೆಗೆ ಹಾಕೋತಾ ಇದ್ದೀನಿ. ಈಗ 1 ಸ್ಪೂನ್ ಆಯಿಲ್ ಹಾಕ್ಕೊಂಡು, ಅದು ಒಂದಕ್ಕೊಂದು ಅಂಟ್ಕೊಬಾರ್ದು, ತಣ್ಣೀರು ಹಾಕಿರೋದ್ರಿಂದ ಅಂಟ್ಕೊಳಲ್ಲ. ಆದರೂ ಒಂದು ಸರಿ 1-2 ಸ್ಪೂನ್ ಹಾಕ್ಕೊಂಬಿಟ್ಟು ನೋಡಿ ಈ ಥರ
ಎಲ್ಲ ಒಂದಕ್ಕೊಂದು ಮಿಕ್ಸ್ ಮಾಡಿಬಿಟ್ರೆ ಅದು ಒಂದು ಸಹ ಅಂಟ್ಕೊಳಲ್ಲ, ನೀಟಾಗಿರುತ್ತೆ. ನಾನು ಇದನ್ನು ಬೇಯೋ ಅಷ್ಟರಲ್ಲಿ ಫ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದು, ಬಟ್ ಆದರೆ ಇವಾಗ ಫಸ್ಟೇ ಬೇಯಿಸಿಟ್ಕೊಂಡ್ಬಿಟ್ಟೆ. ಏನಾದರೂ ಅದು ಫ್ರೈ ಮಾಡಿಕೊಂಡು ಇದನ್ನು ನೋಡ್ಕೊಂಡಿಲ್ಲ ಅಂದರೆ ಫುಲ್ಲು ಎಲ್ಲ ಒಂದಕ್ಕೊಂದು ಅಂಟ್ಕೊಂಡ್ಬಿಡುತ್ತೆ ಸ್ವಲ್ಪ ಜಾಸ್ತಿ ಕುಕ್ ಆದ್ರೂ. ಅದಕ್ಕೆ ಇದನ್ನು ಫಸ್ಟು ಬೇಯಿಸಿ ಸೈಡ್ಗೆ ಆರಕ್ಕೆ ಇಟ್ಬಿಟ್ಟಿದ್ದೀನಿ. ಈಗ ಫ್ರೈ ಮಾಡ್ಕೊಳೋದು ಅಷ್ಟೇ. ಎಷ್ಟು ಫ್ರೈ ಮಾಡೋಕ್ಕೆ ಬೇಕು ಅಷ್ಟು ಎಣ್ಣೆ, ಈರುಳ್ಳಿ, ಮೆಣಸಿನ್ಕಾಯಿ, ಇದೊಂದೇ ಈರುಳ್ಳಿ ಒಂದೇ ನೀಟಾಗಿ ಫ್ರೈ ಮಾಡ್ಕೊಬೇಕು. ಇನ್ನೆಲ್ಲ ಆಫ್ ಫ್ರೈ ಆದರೂ ಸಾಕು. ಇದು ನಮ್ಮ ಮನೇಲೇ ಮಾಡ್ಕೊಂಡಿರೋ ಅಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಒಂದು 1.5 ಮಂತ್ ಬರುತ್ತಲ್ಲ, ಅದಕ್ಕೆ 1.5 ಮಂತ್ 2 ಮಂತ್ಸ್ ಬರುತ್ತೆ. ಇದು ಏನಾಗಲ್ಲ, ಫ್ರೆಶ್ ಆಗಿರೋದ್ರಿಂದ. ಏನು ಕೆಮಿಕಲ್ ಮಿಕ್ಸ್ ಕಲರ್ ನೋಡಿ ಹೆಂಗಿದೆ, ಕೆಮಿಕಲ್ ಏನು ಮಿಕ್ಸ್ ಮಾಡಿರಲ್ಲ, ಹೊರಗಡೆದೆಲ್ಲ ಕೆಮಿಕಲ್ ಮಿಕ್ಸ್ ಮಾಡಿರ್ತಾರೆ. ಇದಕ್ಕೆ ನಾವೇನು ಎಕ್ಸ್ಟ್ರಾ ಹಾಕಿಲ್ಲ, ಜಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಷ್ಟೇ. ಎಷ್ಟು ಗಮ್ಮನ್ನುತ್ತೆ ಬಾಕ್ಸ್ ತೆಗೆದಿದ ತಕ್ಷಣ ಅಂದರೆ. ಅಂಗಡಿದೆಲ್ಲ ಒಂಥರ ಫ್ಲೇವರ್ ಹೊಡೆಯುತ್ತೆ, ಫ್ರೇಗ್ರೆನ್ಸ್ ಇರುತ್ತೆ. ಇದರಲ್ಲಿ ಏನು ಫ್ರೇಗ್ರೆನ್ಸ್ ಇಲ್ಲ, ಶುಂಠಿ ಬೆಳ್ಳುಳ್ಳಿ ಕುಟ್ದಾಗ ಹೇಗಿರುತ್ತೆ ಆ ಥರ ಸ್ಮೆಲ್ ಬರ್ತಿದೆ. ಇದು 1 ಸ್ಪೂನು. ನಾನು ಮಾತಾಡ್ಕೊಂಡು ನಾನು ಈರುಳ್ಳಿ ಫ್ರೈ ಆಗೋಯ್ತು. ತಿನ್ನೋದ್ರಿಂದ ಶುಂಠಿ ಬೆಳ್ಳುಳ್ಳಿ ಅವ್ರಿಗೆ ಮಧ್ಯೆ ಮಧ್ಯೆ ಸಿಕ್ಕಿದ್ರೆ ತಿನ್ನಲ್ಲ, ಅವರು ಬಿಟ್ಬಿಡ್ತಾರೆ. ಅದಕ್ಕೋಸ್ಕರ ನಾನು ಈ ಥರ ಹಾಕ್ತಿದ್ದೀನಿ. ಈಗ ಇದು ಫ್ರೈ ಆಗಿದೆ. ಈಗ ಎಲ್ಲ ಕ್ಯಾಪ್ಸಿಕಮ್ಮು ಎಲ್ಲ ಸ್ವಲ್ಪ ಸ್ವಲ್ಪ ಕುಕ್ ಆದರೆ ಸಾಕು. ಯಾವುದು ಫುಲ್ಲಾಗಿ ಫ್ರೈ ಆಗಬೇಕು ಅಂತೇನಿಲ್ಲ. ನ್ಯೂಡಲ್ಸಲ್ಲಿ ಆಲ್ಮೋಸ್ಟ್ ಎಲ್ಲ ಆಫ್ ಫ್ರೈ ಆಗಿರುತ್ತೆ. ಕ್ಯಾಬೇಜು, ಕ್ಯಾರೆಟು ನಮ್ಮ ಮಕ್ಕಳು ತಿಂತಾರೆ, ಅದಕ್ಕೆ ಹೆಚ್ಚಾಗಿ ಹಾಕಿದ್ದೀನಿ. ಮತ್ತು ಮಶ್ರೂಮು. ಇದೇ ಸ್ವಲ್ಪ ಹೊತ್ತು ಫ್ರೈ ಮಾಡಿದ್ರೆ ಎಲ್ಲ ಫ್ರೈ ಆಗುತ್ತೆ. ನೋಡಿ ಎಷ್ಟು ಸಖತ್ತಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಿದೆ. ಸ್ವಲ್ಪ ಫ್ರೈ ಆಗಬೇಕು. ಇದು ಎಲ್ಲ ಏನು ಜಾಸ್ತಿ ಟೈಮ್ ಹಿಡಿಯಲ್ಲ, ಬೇಗ ಫ್ರೈ ಆಗಿಬಿಡುತ್ತೆ. ಸ್ವಲ್ಪ ಅದ್ರ ಕಲರ್ ಸ್ವಲ್ಪ ಶೇಡ್ ಆಗಬೇಕು ಅಷ್ಟೇ. ಈಗ ಬೇಯಬೇಕಾದ್ರೇ ಸ್ವಲ್ಪ ಸಾಲ್ಟ್ ಹಾಕ್ಬಿಡ್ತಿದ್ದೀನಿ. ನೋಡಿ, ಸ್ವಲ್ಪ ಸಾಲ್ಟ್ ಹಾಕ್ತಿದ್ದೀನಿ. ಆಗಲೇ ಹಾಕಿದ್ದೆ ಸಾಲ್ಟು ನ್ಯೂಡಲ್ಸ್ಗೆ ಬೇಯಬೇಕಾದ್ರೆ, ಈಗ ಸ್ವಲ್ಪ ಹಾಕಿದ್ದೀನಿ. ಆಮೇಲೆ ಲಾಸ್ಟಲ್ಲಿ ಮಿಕ್ಸ್ ಮಾಡ್ಕೋಬೇಕಾದ್ರೆ ನೋಡ್ಕೊಂಡು ಹಾಕ್ಕೋಬೇಕು. ಸೋಯಾ ಸಾಸ್ ಹಾಕಿದ್ರೆ ಸ್ವಲ್ಪ ಸಾಲ್ಟಿ ಅಂತ ಅನಿಸುತ್ತೆ. ಸೊ ಅದಕ್ಕೋಸ್ಕರನೇ ಸ್ವಲ್ಪ ನೋಡ್ಕೊಂಡು ಹಾಕ್ಕೋಬೇಕು. ವೆನಿಗರ್ ಅದೆಲ್ಲ ಹಾಕೋದ್ರಿಂದ ಬ್ಯಾಲೆನ್ಸ್ ಆಗುತ್ತೆ. ಎಷ್ಟು ಬೇಕು ಅಷ್ಟು ಉಪ್ಪು ನೋಡಿಕೊಂಡು ಹಾಕ್ಕೊಂಡ್ರೆ ಸರಿ ಹೋಗುತ್ತೆ. ಆಲ್ಮೋಸ್ಟ್ ಕುಕ್ಕಾಗಿದೆ ನೋಡಿ. ಇಲ್ಲಿ ನಮ್ಮ ಮನೇಲಿ ನೂಡಲ್ಸಿಗೆ ವೆಯ್ಟ್ ಮಾಡಿ ಸಾಕಾಗಿ ನಮ್ಮ ಅತ್ತಿಗೆ ಅನ್ನ ತಿಂತಾಯಿದ್ದಾರೆ. ಒಂದು ಸ್ವಲ್ಪ ಲೇಟ್ ಆಯಿತು ಮಾಡೋದು. ಎಲ್ಲ ಹೆಚ್ಚಬೇಕಲ್ಲ ವೆಜಿಟೇಬಲ್ಸ್ ಎಲ್ಲ. ಇನ್ಸ್ಟಂಟ್ ಫುಡ್ ಆದರೂ ವೆಜಿಟೇಬಲ್ ಹೆಚ್ಚಕ್ಕಾದರೂ ಟೈಮ್ ಬೇಕು. ನೋಡಿ, ಆಲ್ಮೋಸ್ಟು ವೆಜಿಟೇಬಲ್ ಎಲ್ಲ ಬೆಂದಿದೆ. ನೋಡಿ, ಮಶ್ರೂಮು ದೊಡ್ಡದಾಗಿ ಕಟ್ ಮಾಡಿದ್ದೆ ಅನ್ನಿಸ್ತಾ ಇತ್ತು, ಬಟ್ ಆದರೆ ಫ್ರೈ ಆಗಿ ಅದು ಬೆಂದ ಮೇಲೆ ಸ್ವಲ್ಪ ಚಿಕ್ಕದಾಗ್ಬಿಡುತ್ತೆ. ತುಂಬ ಚಿಕ್ಕದಾದರೆ ಸಿಗೋದೇ ಇಲ್ಲ ತಿನ್ನೋದಕ್ಕೆ. ಅದಕ್ಕೆ ಅದನ್ನು ನೋಡ್ಕೊಂಡು ಮೀಡಿಯಮಾಗಿ ಕಟ್ ಮಾಡಿದೆ. ನನ್ನ ಮಗಗೆ ಮಶ್ರೂಮ್ ಇಷ್ಟ. ಮಶ್ರೂಮ್ ಅಂತ ಗೊತ್ತಿಲ್ಲ ಅವನಿಗೆ, ಅದನ್ನು ಚೀಚಿ ಅಂದ್ಕೊಂಡು ತಿಂತಾನೆ. ಅದಕ್ಕೋಸ್ಕರ ಮಶ್ರೂಮ್ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತೀನಿ. ನೋಡಿ, ಇದು ಆಲ್ಮೋಸ್ಟ್ ಕುಕ್ಕಾಗಿದೆ. ಇದಕ್ಕೆ ಬೇಯಿಸ್ಕೊಂಡಂಥ ನ್ಯೂಡಲ್ಸ್ ಇದಿಷ್ಟನ್ನು ಹಾಕಬೇಕು. ಸಿಮ್ಮಲ್ಲಿ ಇಟ್ಕೊಂಡು ಈಗ ಇದಕ್ಕೆ 1 ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಸಾಸು, 1 ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಸಾಸ್ ಹಾಕಿದ್ದೀನಿ. ಹಾಗೆ 1 ಸ್ಪೂನ್ ಆಗುವಷ್ಟು ಸೋಯಾ ಸಾಸು. ಸೋಯಾ ಸಾಸ್ ಜಾಸ್ತಿ ಹಾಕಿದ್ರೆ ಕಲರ್ ಬರುತ್ತೆ ಮತ್ತು ಕಹಿ ಬರುತ್ತೆ. ಮತ್ತು ಗ್ರೀನ್ ಚಿಲ್ಲಿ ಸಾಸ್ ಸ್ವಲ್ಪ. ನೀವು ಮೆಣಸಿನ್ಕಾಯಿ ಹಾಕಿಲ್ಲ ಅಂತಂತಂದರೆ ರೆಡ್ ಚಿಲ್ಲಿ ಸಾಸ್ನ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೋಬೋದು. ಅದಾದಮೇಲೆ ನೋಡಿ, ಬ್ಲ್ಯಾಕ್ ಪೆಪ್ಪರು ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ನ್ಯೂಡಲ್ಸ್ ರೆಡಿ ಆಗುತ್ತೆ. ಸ್ವಲ್ಪ ಹೊತ್ತು ಅದು ಬೇಯಬೇಕು. ರೆಡ್ ಚಿಲ್ಲಿ ಸಾಸು ಇದೆಲ್ಲ ಬ್ಲೆಂಡ್ ಆಗಬೇಕು. ಲಾಸ್ಟಲ್ಲಿ ವೆನಿಗರ್ ಮೊದಲೇ ಹಾಕಬೇಕಿತ್ತು, ಬಟ್ ಲೆಮನ್ನು ಬಿಸಿಲೇ ಹಾಕಿದ್ರೆ ಅದು ಸ್ವಲ್ಪ ಕಹಿ ಬರುತ್ತೆ. ಅದಕ್ಕೆ ಲಾಸ್ಟಲ್ಲಿ ಲೆಮನ್ ಹಾಕ್ತೀನಿ.
ಏನು ಸೂಪರಾಗಿ ಕಾಣಿಸ್ತಿದೆ. ಇದಕ್ಕೀಗ ಲೆಮನ್ ಇಂಟ್ಕೊಂಡ್ಬಿಟ್ರೆ ನಮ್ಮ ನ್ಯೂಡಲ್ಸ್ ರೆಡಿ ಟು ಸರ್ವ್, ರೆಡಿ ಟು ಹೀಟ್. ಸೂಪರಾಗಿ ಕಾಣಿಸ್ತಿದೆ. ನನ್ನ ಮಗ ನೋಡಿ ವೆಯ್ಟ್ ಮಾಡ್ಕೊಂಡು ಕೂತಿದ್ದಾನೆ ನ್ಯೂಡಲ್ಸ್ಗೋಸ್ಕರ. ಇವಾಗಲೇ ಇದಕ್ಕೆ ಸಾಲ್ಟ್ ಏನಾದರೂ ಬೇಕು ಅಂದರೆ ಸಾಲ್ಟ್ ಹಾಕ್ಕೊಂಬಿಡ್ಬೇಕು, ಆವಾಗ ಸರಿ ಹೋಗುತ್ತೆ. ನಾನು ಚೆಕ್ ಮಾಡಿದೆ, ಸಾಲ್ಟ್ ಎಲ್ಲ ಕರೆಕ್ಟಾಗೇ ಇದೆ. ಸೊ ಸಾಲ್ಟ್ ಏನು ಹಾಕೋವಂಥ ಅವಶ್ಯಕತೆ ಇಲ್ಲ. ಲೆಮನ್ ಹಾಕಿದ್ದೀನಿ, ಲೆಮನ್ ಹಾಕ್ಬಿಟ್ಟು ಇವಾಗ ಇನ್ನೊಂದು ಸರಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಕ್ಕೊಡ್ತೀನಿ ಅನ್ನೋ ಅಷ್ಟರಲ್ಲಿ ಕೆಚಪ್ ಎಲ್ಲ ತಿನ್ಕೊಂಬಿಡ್ತಿದ್ದಾನೆ ಬಿಡು. ಇವಾಗ ಇಬ್ಬರು ವೆಯ್ಟ್ ಮಾಡ್ತಾ ಇದ್ದಾರೆ ಎಮ್ಮಿ ನ್ಯೂಡಲ್ಸ್ ತಿನ್ನೋದಕ್ಕೆ. ಗಮ್ಮಂತಿದೆಯಾ ಮೊಯ್ತಾ? ಥ್ಯಾಂಕ್ ಯು. ಸ್ವಲ್ಪ ಮಾಡೋಣ ಅಂದ್ಕೊಂಡಿದ್ದು, ಬಟ್ ಆದರೆ ಜಾಸ್ತಿನೇ ಆಗೋಯ್ತು ನ್ಯೂಡಲ್ಸು. ಬಟ್ ಓಕೆ, ಮನೆಗೆ ಈಗ ಎಲ್ಲರೂ ಅಪ್ಪ ಎಲ್ಲ ಬರ್ತಾರೆ, ಈವ್ನಿಂಗು ಎಲ್ಲರೂ ತಿಂತಾರೆ. ನಮ್ಮ ಅತ್ತಿಗೆ ಪಪ್ಪ ನಾನು ನ್ಯೂಡಲ್ಸಿಗೆ ವೆಯ್ಟ್ ಮಾಡಿ ಅನ್ನ ತಿನ್ಬಿಟ್ರು. ಮಧ್ಯಾಹ್ನ ಮಾಡ್ಕೊಡ್ತೀನಿ ಅಂದ್ಬಿಟ್ಟು ಸ್ನ್ಯಾಕ್ಸಿಗೆ ಮಾಡಿದ್ದೀನಿ. ನಮ್ಮಿಬ್ಬರು ಮಕ್ಳಿಗೂ ಆಗಿಂದ ವೆಯ್ಟ್ ಮಾಡಿದ್ರು ನ್ಯೂಡಲ್ಸ್ ಬೇಕು ಅಂತ ಅಂದ್ಬಿಟ್ಟು ಇಬ್ಬರು ಇವಾಗ ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ಹೇಳ್ತಾರೆ. ತಿಂದ್ರಾ ಇಬ್ರು? ಚೆನ್ನಾಗಿದೆಯಾ? ಖಾರ ಇದೆಯಾ ಮಗನೇ? ಹುಷಾರು ನಿಧಾನ. ಹೆಂಗಿದೆ? ಸೂಪರಾಗಿದೆಯಾ? ಥ್ಯಾಂಕ್ ಯು. ಬುದ್ಧ ಎದ್ಮೇಲೆ ಹಾಕ್ಕೊಡ್ತೀನಿ. ನಮ್ಮ ಬುದ್ಧ ಮಲ್ಕೊಂಬಿಟ್ಟಿದ್ದಾನೆ. ಅವ್ನ ಪಾಪ ಏನೂ ಹೇಳಲ್ಲ, ಅವನೇನು ಹಾಕ್ಕೊಟ್ರು ಇಷ್ಟು ತಿಂದುಬಿಟ್ಟು ಸುಮ್ಮನಾಗ್ತಾನೆ. ಇವರಿಬ್ಬರೇ. ಸಖತ್ತಾಗಿದೆಯಾ? ನಾಳೆ ಏನು ಬೇಕು ಮೊಯ್ತಾ? ಪಾನಿಪುರಿ. ಬೇಲ್ಪುರಿನಾ? ನನ್ನ ಮಗನೂ ಬೇಲ್ಪುರಿ ಕೇಳ್ತಾ ಇದ್ದ, ಇವಳು ಬೇಲ್ಪುರಿ ಕೇಳ್ತಿದ್ದಾಳೆ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಬೇಲ್ಪುರಿ ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ, ಬಟ್ ಆದರೆ ನಾಳೆ ಅಂತೂ ಈವ್ನಿಂಗಿಗೆ ಅವ್ರಿಗೆ ಬೇಲ್ಪುರಿ ಮಾಡಿಕೊಡ್ತೀನಿ. ಒಂದೊಂದು ಸರಿ ಮಾತ್ರ ವ್ಲಾಗ್ ಮಾಡ್ತೀವಿ, ಸ್ನ್ಯಾಕ್ಸ್ ಟೈಮಲ್ಲಿ ಬೇರೆ ಏನಾದರೂ ಮಾಡಿಕೊಡ್ತಿರ್ತೀವಿ. ನಮ್ಮ ಮಕ್ಕಳು ಎಂಜಾಯ್ ಮಾಡ್ತಾರೆ. ಇನ್ನೇನೊಂದು ವಾರ ಆದರೆ ಸ್ಕೂಲ್ ಸ್ಟಾರ್ಟ್ ಆಗಿಬಿಡುತ್ತೆ. ಅವ್ರಿಗೆ ಯಾವ ಸ್ನ್ಯಾಕ್ಸು ಬೆಳಗ್ಗೆ ಹಾಕ್ಕೊಟ್ಟಿದ್ದೆ, ಮಧ್ಯಾಹ್ನ ಲಂಚ್ಗೂ ತೊಗೊಂಡೋಗಿ ಪಾಪ ಏನು ಸ್ನ್ಯಾಕ್ಸ್ ಅದು ಇದು ಏನು ತಿನ್ನಲ್ಲ, ಫ್ರೂಟ್ಸು ಅದರಲ್ಲೇ ಇರ್ತಾರೆ. ಅದಕ್ಕೆ ಇವಾಗ ಏನೇನು ಬೇಕು ಸಮ್ಮರಲ್ಲಿ ಬಿಸಿ ಏನೇನು ಇಷ್ಟಪಡ್ತಾರೆ ಅದನ್ನೆಲ್ಲ ಮಾಡಿಕೊಟ್ಬಿಡೋದು. ನೀವು ಈ ರೆಸಿಪಿನ ಟ್ರೈ ಮಾಡಿ. ತುಂಬ ಇದೆ. ಹೊರಗಡೆ ಜಂಕ್ ಫುಡ್ ತಿನ್ನೋದಕ್ಕಿಂತ ಮನೇಲೇ ಯಾವಾಗಾದರೂ ಒಂದು ಸರಿ ಮಾಡ್ಕೊಂಡು ತಿನ್ನೋದ್ರಲ್ಲಿ ಏನು ತಪ್ಪಿಲ್ಲ. ಯಾಕಂದರೆ ಎಲ್ಲರೂ ತಿನ್ಬೇಕಾದ್ರೆ ನಮಗೂ ತಿನ್ನಬೇಕು ಅಂತ ಅನಿಸುತ್ತೆ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಶ್ವಿನಿ ಸುನಿಲ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.